ಇಂಟರ್ವ್ಯೂ ಕೊಡಬೇಕಾದಾಗ ಕಾಮನ್ ಮಿಸ್ಟೇಕ್ಸ್ಗಳು ಜನ ಏನು ಮಾಡೋದು, ಅದಕ್ಕಿಂತ ಮುಂಚೆ ಇಂಟರ್ವ್ಯೂನ ನಾನು ಹೇಗೆ ನೋಡಬೇಕು? ಯಾಕೆಂದರೆ ಇತ್ತೀಚೆಗೆಲ್ಲ 5-6 ರೌಂಡು ChatGPT ಮೂಲಕ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿಬಿಡ್ತಾ ಇದ್ದಾರೆ ಜನ. ಬಟ್ ಫೈನಲಿ ಫಿಸಿಕಲ್ ರೌಂಡ್ ಅಂತೆಲ್ಲ ಬಂದಾಗ ಕಚ್ಕೋತಾ ಇದ್ದಾರೆ. ಇವೆಲ್ಲ ನೀವು ತುಂಬ ಕೇಳಿರ್ತೀರಲ್ಲ, ನೋಡ್ತಾ ಇರ್ತೀರಾ? ಸೊ ಮೊದಲು ರೆಸ್ಯೂಮೆ ಮಾಡೋವಾಗ ಮೋಸ್ಟ್ ಆಫ್ ದೆಮ್ ವುಡ್ ಬಿ ಲೈಕ್ ಇವ್ರೇನು ಮಾಡಿರೋ ರೆಸ್ಯೂಮೆ ಅವ್ರು ಕಟ್ ಕಾಪಿ ಪೇಸ್ಟ್ ಮಾಡಿ ಅದನ್ನೇ ಎಡಿಟ್ ಮಾಡಿ ನಾವು ಹಾಕ್ತಾ ಇದ್ವಿ. ನೌ ದಟ್ ChatGPT is come, you can prompt in 100 different ways. But whenever, see, I had the opportunity to meet a lot of CEOs, CTOs, CXOs, HR managers. ಅವ್ರು ಹೇಳೋದೆಲ್ಲ ಏನು ಗೊತ್ತಾ, GV, today we don't want people with great marks and tech skills and all. Beyond that, what we want is their personality. Do they have a learning mindset? And interview is a massive move for you. ಯಾಕಂದರೆ ನಿಮ್ಮ ರೆಸ್ಯೂಮೆ ನೋಡಿ, ಓಕೆ ವಾವ್, ಜೀವಿತಾಸ್ ರೆಸ್ಯೂಮೆ ಇಸ್ ನೈಸ್, ChatGPT ಯೂಸ್ ಮಾಡಿರ್ಬೋದು, ಪಕ್ಕದವ್ರು ಹೆಲ್ಪ್ ತೊಗೊಂಡು ಮಾಡಿರ್ಬೋದು, ಹೇಗನ ಮಾಡಿ ನೀವು ಹಾಕಿರ್ತೀರ. ಬಟ್ ವೆನ್ ಯು ವಾಕ್ ಇನ್ ಟು ದ ರೂಮ್, ಯು ಆರ್ ಅ non-verbal talking walking resume. Absolutely. Right from the way you enter, from the way you're dressed, from the way you sit, how you look at the interview, your eye contact, the way you smile, how are you executing confidence. It's so important. And most of them will be like, ನಾನು ಎಲ್ಲ ಕರೆಕ್ಟಾಗಿ ಮಾತಾಡ್ದೆ ತಾನೆ, ಮಾರ್ಕ್ಸ್ ಚೆನ್ನಾಗಿದೆ ತಾನೆ, ಪ್ರಾಜೆಕ್ಟ್ ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ಏನಕ್ಕೆ ಸಿಕ್ಕಿಲ್ಲ? ಮೇ ಬಿ ಯು ಮಿಸ್ಡ್ ಔಟ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ದಟ್ ದ HR noticed. And that's your body language. Oh yeah? Yes. So before I get into the world of body language, as to, ಹ್ಯಾಂಡ್ ಮೂಮೆಂಟ್ ಏನು ಹೇಳ್ತಾ ಇದೆ, ಈಗ ಉದಾಹರಣೆಗೆ ಹಿಂಗೆ ಕೂತಿದ್ರೆ ಏನು ಹೇಳುತ್ತೆ, ಅಥವಾ ಕಂಟಿನ್ಯೂಸ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾ, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಬಟ್ ನಿಮ್ಮ ಅನುಭವದಲ್ಲಿ ಕ್ಯಾನ್ ಯು ಟೆಲ್ ಮಿ ಟಾಪ್ 3 ಪರ್ಸ್ನಾಲಿಟಿ ಟ್ರೇಟ್ಸ್, CEOಗಳಾಗಿರಲಿ, CTOsಗಳಾಗಿರಲಿ, ಅಥವಾ HR ಹೆಡ್ಸ್ಗಳು ಕ್ಯಾಂಡಿಡೇಟ್ಸಲ್ಲಿ ಏನು ನೋಡ್ತಾರೋ ಅವರು, ನೋಡೋದಂತಾರಲ್ಲ. So when it comes to body language, it's very simple. You don't have to, it's not a big say deal breaker. ನಾವು ಇದನ್ನು ಮರ್ತೆ ಹೋಗ್ಬಿಡ್ತೀವಿ. ಭಯದಲ್ಲಿ ಏನು ಮಾಡ್ತೀವಿ, ಕೂತ್ಕೊಳ್ಳೋವಾಗ ಹೇಗೋ ಕೂತ್ಕೊಂಡ್ಬಿಡ್ತೀವಿ, ಇಲ್ಲದ್ರೆ ಮಾತಾಡೋವಾಗ ಕೆಳಗಡೆ ನೋಡ್ತೀವಿ, ಇಲ್ಲದ್ರೆ ಎಸ್ ಸರ್ ಐ ವಾಸ್ ಥಿಂಕಿಂಗ್. ಸೊ ಯು ಜಸ್ಟ್ ಕೈಂಡ್ ಆಫ್ ಆ್ಯಕ್ಚುಲಿ ಮಿಸ್ ಹ್ಯಾವಿಂಗ್ ಅ ಗುಡ್ ಐ ಕಾಂಟ್ಯಾಕ್ಟ್. ಆ್ಯಂಡ್ ಕೆಲವ್ರು ಹೇಳ್ತಾರೆ, ಮ್ಯಾಮ್ ನನಗೆ HR ನೋಡಿದ್ರೆ ಫುಲ್ ಭಯ ಆಗುತ್ತೆ, ಆ್ಯಂಡ್ ಯುವರ್ ಎಕ್ಸ್ಪೆಕ್ಟಿಂಗ್ ಮೀ ಟು ಲುಕ್ ಇನ್ ಟು ಹರ್ ಐಸ್ ಆ್ಯಂಡ್ ಟಾಕ್. ದಟ್ಸ್ ಲೈಕ್ ಅ ಟಾಸ್ಕ್. ಸೊ ಐ ಜಸ್ಟ್ ಗಿವ್ ದೆಮ್ ಅ ಟಿಪ್. ದಿಸ್ ಇಸ್ ಕಾಲ್ಡ್ ದ T zone. So can you see the eyebrows and your nose is your T zone. Rashmi, look at my nose. It still looks like you're looking at my eyes. If you look at my eyebrows also, it will still look like looking at my eyes. So these are some tricks that I give. Ashtu baya adre, just try to look at the T zone. So it still looks like you're talking to them. So when you look down too much or look up and like kind of switch your eyes, that doesn't show confidence. ಅಂದರೆ ಉದಾಹರಣೆಗೆ ಇವಾಗ ಮಾತಾಡುವಾಗ ಕೆಳಗಡೆ ನೋಡ್ಕೊಂಡು, ಯಾ ಮೈ ನೇಮ್ ಇಸ್ ಜೀವಿತಾ ಪಿ ರಾಜು, ಐ ಹ್ಯಾವ್ ಡನ್ ಮೈ ಎಂಜಿನಿಯರಿಂಗ್ ಆ್ಯಂಡ್ ಯಾ ಐ ಹ್ಯಾವ್ ಕಮ್ ಟು ದ ಕಂಪ್ನಿ ಫಾರ್ ಸೋ ಆ್ಯಂಡ್ ಸೋ ಅಂದರೆ ನಾನು ನೋಡ್ಕೊಂಡು ಮಾತಾಡಿ. ಹೇ, ಐ ಆಮ್ ಜೀವಿತಾ ಪಿ ರಾಜು ಆ್ಯಂಡ್ ಐ ಹ್ಯಾವ್ ಜಸ್ಟ್ ಡನ್ ಮೈ ಎಂಜಿನಿಯರಿಂಗ್ ಫ್ರಮ್ ಸೋ ಆ್ಯಂಡ್ ಸೋ ಅಂತ ಒಂದು ಎನರ್ಜಿ, ಯೋರ್ ಟೋನ್ ಮ್ಯಾಟರ್ಸ್, ರೈಟ್? ಇಟ್ಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ಕೆಲವರು ಭಯಕ್ಕೆ ದೇ ಫರ್ಗೆಟ್ ಟು ಸ್ಮೈಲ್. ಫಸ್ಟ್ ಬಿ ರಿಲ್ಯಾಕ್ಸ್ಡ್, ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ತಾನೆ. ಆ್ಯಂಡ್ ಆಲ್ಸೋ before you enter an interview, it's very important we understand the company, culture, the background, the description. Company, culture, background and description. Yeah, and the products that they give out, what are the services that they hold. Now, I'll tell you one simple thing. Even your favorite celebrity andre, you'll know their birthday, you'll know whose affair they are having, ellodru, yen madru. So we know that you're very release. Yeah, latest release. Yeah, naai ide or pet hesaru kuda gotirutte. You're so interested, right? But when it comes to the company that you're going in, do you even really study about the company? How interested are you about what the CEO launched, what he spoke in the conference? So true. Do you follow their LinkedIn posts? So, adrallu kaansutte when they're asking questions, why do you want to join this company? Ma'am, because this company is very big. I've always had the passion and the dream. Execute it through your words. That how passionate you are about being a part of this company, for which you need to do a lot of study. Right? You know them. ಅಂದರೆ ಅವ್ರಿಗೂ ಅವ್ರ ಬಗ್ಗೆ ಅಷ್ಟು ಗೊತ್ತಿರಬಾರ್ದು. ಅವ್ರಿಗಿಂತ ಚೆನ್ನಾಗಿ ಅವರನ್ನು ನೀವು ಅರ್ಥ ಮಾಡ್ಕೊಂಡಿದ್ದಾಗ ದಟ್ ಗಿವ್ಸ್ ದೆಮ್ ಔಟ್ ಅ ಲಾಟ್ ಆಫ್ ಇದಲ್ವಾ. ವಾವ್, ಅಷ್ಟೊಂದು ರಿಸರ್ಚ್ ಮಾಡಿದ್ದಾರೆ. Yes. ಓಕೆ.
And also a firm handshake, like to just get back when you enter, when you sit, and the way you ಕೆಲವು ಶೇಕ್ ಹ್ಯಾಂಡ್ ಕೊಡುವಾಗ ಒಂಥರ ವೆರಿ ವೀಕ್ ಹ್ಯಾಂಡ್ ಶೇಕ್ ಥರ, ಯು ಜಸ್ಟ್ ಗಿವ್ ಅ ನೈಸ್ ಹ್ಯಾಂಡ್ ಶೇಕ್, ಹೆಲೋ ಹೌ ಆರ್ ಯು, ಸ್ಮೈಲ್, ಏನಪ್ಪ ಈ ಹುಡುಗ ಕಾನ್ಫಿಡೆಂಟ್ ಆಗಿದ್ದಾನೆ, ಏನೋ ಒಂದು ಮಾಡ್ತಾನೆ ನಮ್ಮ ಕಂಪನಿಯಲ್ಲಿ. ಇಟ್ಸ್ ಆಲ್ ನಾನ್ ವರ್ಬಲ್.